ನಮಸ್ಕಾರ ಸ್ನೇಹಿತರೆ, ಜನಜ್ಯೋತಿ ಮಾಧ್ಯಮಕ್ಕೆ ಸ್ವಾಗತ. ಭಾರತದ ಗ್ರಾಮೀಣ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿದ್ದ ಮನರೇಗಾ ಯೋಜನೆ ಈಗ ಇತಿಹಾಸದ ಪುಟ ಸೇರಿದೆ. ಕೇಂದ್ರ ಸರ್ಕಾರವು ಈ ಯೋಜನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದು, ಈಗ ಇದು ಜಿ ರಾಮ್ ಜಿ ಎಂಬ ಹೊಸ ಹೆಸರಿನೊಂದಿಗೆ ಜಾರಿಗೆ ಬಂದಿದೆ. ಇದು ಕೇವಲ ಹೆಸರಿನ ಬದಲಾವಣೆಯಲ್ಲ, ಹಳ್ಳಿ ಜನರ ಬದುಕನ್ನೇ ಬದಲಿಸಬಲ್ಲ ದೊಡ್ಡ ತಿದ್ದುಪಡಿಗಳು ಇದರಲ್ಲಿವೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಹೊಸ ಕಾಯ್ದೆಯಿಂದ ನಿಮಗಾಗುವ ಲಾಭಗಳೇನು, 125 ದಿನಗಳ ಕೆಲಸ ಪಡೆಯುವುದು ಹೇಗೆ ಮತ್ತು ಈ ಯೋಜನೆಯ ಹಿಂದಿರುವ ಅಸಲಿ ಉದ್ದೇಶಗಳೇನು ಎಂಬುದನ್ನು ವಿವರವಾಗಿ ತಿಳಿಯೋಣ. ಹೊಸ ಹೆಸರು ಮತ್ತು ಕಾನೂನು ಮಾನ್ಯತೆ. ಮೊದಲನೆಯದಾಗಿ ಈ ಯೋಜನೆಯ ಹೊಸ ರೂಪದ ಬಗ್ಗೆ ತಿಳಿಯೋಣ. ಡಿಸೆಂಬರ್ 18, 2025ರಂದು ಸಂಸತ್ತಿನಲ್ಲಿ ಅಂಗೀಕಾರವಾದ ವಿಕಸಿತ ಭಾರತ ಗ್ಯಾರಂಟಿ ಅಥವಾ ಜಿ ರಾಮ್ ಜಿ ಮಸೂದೆಗೆ ಈಗ ರಾಷ್ಟ್ರಪತಿಗಳು ಸಹಿ ಹಾಕಿದ್ದಾರೆ. ಈ ಮೂಲಕ 2050ರಿಂದ ಜಾರಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ರದ್ದುಗೊಳಿಸಲಾಗಿದೆ. ಇನ್ನು ಮುಂದೆ ಸರ್ಕಾರಿ ದಾಖಲೆಗಳಲ್ಲಿ ಮತ್ತು ನಿಮ್ಮ ಉದ್ಯೋಗ ಕಾರ್ಡ್ಗಳಲ್ಲಿ ಜಿ ರಾಮ್ ಜಿ ಎಂಬ ಹೆಸರನ್ನು ಬಳಸಿಸುವಂತೆ ಮಾಡಲಾಗಿದೆ. ಹಳ್ಳಿ ಜನರಿಗೆ ಆದ್ಯತೆಯನ್ನು ನೀಡುವ ಈ ಕಾರ್ಯಕ್ರಮ ಹೊಸ ರೂಪದಲ್ಲಿದೆ. ತಂದೆ ಮಗುವಿನ ಆಸ್ಥೆ, ಹೊಸ ಹಳ್ಳಿಯ ಪ್ರವೇಶ, ಜನನ ಜನಮರಿಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಲಾಗಿದೆ. ಜಲ್ಲಿ ಜಿ ರಾಮ್ ಜಿ ಎಂಬ ಹೆಸರೇ ಬಳಕೆಯಾಗಲಿ. 125 ದಿನಗಳ ಉದ್ಯೋಗ, ದೊಡ್ಡ ಬದಲಾವಣೆ. ಈ ಹೊಸ ಕಾಯ್ದೆಯ ಅತ್ಯಂತ ಪ್ರಮುಖ ಅಂಶವೆಂದರೆ ಕೆಲಸದ ದಿನಗಳ ಹೆಚ್ಚಳ. ಇಲ್ಲಿಯವರೆಗೆ ವರ್ಷಕ್ಕೆ ಕೇವಲ 100 ದಿನಗಳ ಕೆಲಸದ ಗ್ಯಾರಂಟಿ ಇತ್ತು, ಆದರೆ ಈಗ ಅದನ್ನು 125 ದಿನಗಳಿಗೆ ಏರಿಸಲಾಗಿದೆ. ಇದರ ನೇರ ಲಾಭವೆಂದರೆ ಪ್ರತಿ ಕಾರ್ಮಿಕ ಕುಟುಂಬಕ್ಕೆ ವರ್ಷಕ್ಕೆ ಹೆಚ್ಚುವರಿ 25 ದಿನಗಳ ಕೂಲಿ ಸಿಗಲಿದೆ. ಅಂದರೆ ಅಂದಾಜು 7 ರಿಂದ 8 ಸಾವಿರ ರೂಪಾಯಿಗಳಷ್ಟು ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರಲಿದೆ. ಗ್ರಾಮೀಣ ಭಾಗದ ಬಡ ಕುಟುಂಬಗಳಿಗೆ ಹೆಚ್ಚಿನ ಆರ್ಥಿಕ ಭದ್ರತೆ ನೀಡಲು ಸರ್ಕಾರ ಈ ನಿರ್ಧಾರ ಮಾಡಿದೆ. ಹಣಕಾಸು ಹಂಚಿಕೆ ಮತ್ತು ಆಡಳಿತ. ಈ ಯೋಜನೆಯ ಹಣಕಾಸಿನ ಸ್ವರೂಪದಲ್ಲೂ ಬದಲಾವಣೆಯಾಗಿದೆ. ಈ ಮೊದಲು ಕೇಂದ್ರ ಸರ್ಕಾರವೇ ಹೆಚ್ಚಿನ ಹಣವನ್ನು ನೀಡುತ್ತಿತ್ತು, ಆದರೆ ಈಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60ಕ್ಕೆ 40ರ ಅನುಪಾತದಲ್ಲಿ ಹಣ ಹಂಚಿಕೆ ಆಗಲಿದೆ. ಅಂದರೆ 40% ಹಣವನ್ನು ರಾಜ್ಯ ಸರ್ಕಾರಗಳೇ ಭರಿಸಬೇಕು. ಇದರ ಜೊತೆಗೆ ಯೋಜನೆಯ ಪಾರದರ್ಶಕತೆಗಾಗಿ ಡಿಜಿಟಲ್ ಹಾಜರಾತಿ ಮತ್ತು ಆಧಾರ್ ಆಧಾರಿತ ಪಾವತಿಯನ್ನು ಈಗ ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಲಾಗಿದೆ. ಈ ಯೋಜನೆ ಇನ್ನು ಮುಂದೆ ಕೇವಲ ರಸ್ತೆ ಮಾಡುವುದು ಅಥವಾ ಗುಂಡಿ ತೆಗೆಯುವುದಕ್ಕೆ ಸೀಮಿತವಾಗಿಲ್ಲ. ಹಳ್ಳಿಗಳಲ್ಲಿ ಕೆರೆಗಳ ಪುನಶ್ಚೇತನ ಮತ್ತು ಅಂತರ್ಜಲ ಹೆಚ್ಚಿಸುವ ಕೆಲಸಗಳಿಗೆ ಆದ್ಯತೆ ನೀಡಲಾಗುತ್ತದೆ. ವಿಶೇಷವಾಗಿ ರೈತರಿಗೆ ಬಿತ್ತನೆ ಅಥವಾ ಕಟಾವಿನ ಸಮಯದಲ್ಲಿ ಕಾರ್ಮಿಕರ ಕೊರತೆಯಾಗದಂತೆ ವರ್ಷದಲ್ಲಿ 60 ದಿನಗಳ ಕಾಲ ಈ ಕೆಲಸಗಳನ್ನು ಸ್ಥಗಿತಗೊಳಿಸುವ ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗಿದೆ. ಇದು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸಮತೋಲನ ಕಲ್ಪಿಸುವ ಪ್ರಯತ್ನ. ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ವಿರೋಧ ಪಕ್ಷಗಳು ಸರ್ಕಾರದ ಈ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿವೆ. ಆದರೆ ಸರ್ಕಾರವು ಇದನ್ನು ಆಧುನಿಕ ಭಾರತದ ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಯೋಜನೆ ಎಂದು ಸಮರ್ಥಿಸಿಕೊಳ್ಳುತ್ತಿದೆ. ರಾಜಕೀಯ ಏನೇ ಇರಲಿ, ಕಾರ್ಮಿಕರಿಗೆ ಹೆಚ್ಚಿನ ಕೆಲಸ ಸಿಗುತ್ತಿರುವುದು ಒಳ್ಳೆಯ ವಿಚಾರ. ಸ್ನೇಹಿತರೆ, ಈ ಹೊಸ ಜಿ ರಾಮ್ ಜಿ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗ್ರಾಮದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಜನಜ್ಯೋತಿ ಮಾಧ್ಯಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.